ನವೆಂಬರ್ ಕ್ರಾಂತಿ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ, ಸರ್ಕಾರದ ವಿರುದ್ಧ ಗುಡುಗಿದ ನಿಖಿಲ್ ಕುಮಾರಸ್ವಾಮಿ. ತುಂಗಭದ್ರಾ ಜಲಾಶಯದಿಂದ ಎರಡನೇ ಬೆಳೆಗೆ ನೀರು ಹರಿಸುವಂತೆ ಒತ್ತಾಯಿಸಿ ಮತ್ತು ಕ್ರಸ್ಟ್ ಗೇಟ್ ಶೀಘ್ರವಾಗಿ ಅಳವಡಿಸುವಂತೆ ಆಗ್ರಹಿಸಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ, ಮಾಜಿ ಸಚಿವ ವೆಂಕಟರಾವ್ ನಾಡಗೌಡರ ನೇತೃತ್ವದಲ್ಲಿ ಮಂಗಳವಾರ ನಗರದಲ್ಲಿ ಜೆಡಿಎಸ್ ಪಕ್ಷದಿಂದ ಬೃಹತ್ ಪ್ರತಿಭಟನೆ ಹಾಗೂ ಪಾದಯಾತ್ರೆ ನಡೆಯಿತು. ನಗರದ ಕೋಟೆ ಈರಣ್ಣ ದೇವಸ್ಥಾನದಿಂದ ಆರಂಭವಾದ ಪ್ರತಿಭಟನಾ ಮೆರವಣಿಗೆಯು ನಗರದ ಕನಕದಾಸ ವೃತ್ತ, ಗಾಂಧಿ ವೃತ್ತ, ಬಸವ ವೃತ್ತ, ಜಗಜೀವನ್ ರಾಮ್ ವೃತ್ತ ಮೂಲಕ ಎಪಿಎಂಸಿವರೆಗೆ ಸಾಗಿತು. ದಾರಿಯುದ್ದಕ್ಕೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಲಾಯಿತು. ಬೃಹತ್ ಪ್ರತಿಭಟನೆ ಹಾಗೂ ಪಾದಯಾತ್ರೆಯಲ್ಲಿ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ, ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ತುಂಗಭದ್ರಾ ಡ್ಯಾಮಿನ 33 ಕ್ರಸ್ಟ್ ಗೇಟ್ಗಳಲ್ಲಿ 17/18 ಕ್ರಸ್ಟ್ ಗೇಟ್ಗಳು ಚಾಲನೆಯಲ್ಲಿ ಇಲ್ಲ. ಸುಮಾರು ಡ್ಯಾಂ 70 ವರ್ಷಗಳ ಹಳೆಯ ಡ್ಯಾಂ ಆಗಿದೆ. ಈ ಡ್ಯಾಮಿನ ನೀರನ್ನು ಆಂಧ್ರ, ತೆಲಂಗಾಣ, ಕರ್ನಾಟಕ 3 ರಾಜ್ಯಗಳಿಗೆ ಹಂಚಿಕೆ ಮಾಡಲಾಗಿದೆ. ಸಾಕಷ್ಟು ಹೂಳು ತುಂಬಿದೆ. ಪ್ರಸ್ತುತ 80 ಟಿಎಂಸಿ ಇದೆ. ಸಿಂಧನೂರು ತಾಲೂಕಿನಲ್ಲಿ ಅತಿ ಹೆಚ್ಚು ಭತ್ತ ಬೆಳೆಯುವುದರಿಂದ ಎರಡನೇ ಬೆಳೆಗೆ ನೀರು ಅವಶ್ಯಕವಾಗಿದೆ. ಆದರೆ ಸರ್ಕಾರ ಈಗಾಗಲೇ ನೀರು ಬಿಡಲಾಗುವುದಿಲ್ಲ ಎಂದು ಹೇಳಿದ್ದಾರೆ. ಈ ಹಿಂದೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಕಡಿಮೆ ಟಿಎಂಸಿ ನೀರಿದ್ದಾಗಲೂ ನೀರು ಕೊಟ್ಟ ಉದಾಹರಣೆಗಳಿವೆ. ಈ ವರ್ಷ ಅತಿ ಹೆಚ್ಚು ಮಳೆಯಾಗಿದೆ. ಸರ್ಕಾರ ಇದರ ಬಗ್ಗೆ ಗಮನ ಹರಿಸಬೇಕು. ಜೊತೆಗೆ ಭತ್ತ ಖರೀದಿ ಕೇಂದ್ರ ಹಾಗೂ ಭತ್ತಕ್ಕೆ ಎಂಎಸ್ಪಿ ದರ ನಿಗದಿ ಮಾಡಿಲ್ಲ. ಜೊತೆಗೆ ಮೆಕ್ಕೆಜೋಳ, ಹತ್ತಿ ಖರೀದಿ ಕೇಂದ್ರಗಳನ್ನು ತೆಗೆಯಬೇಕು. ನನ್ನ ರಾಜ್ಯ ಸರ್ಕಾರ ಒಂದು ವೇಳೆ ನೀರು ಬಿಡದೆ ಹೋದರೆ 1 ಎಕರೆಗೆ 25,000 ಪರಿಹಾರ ನೀಡಬೇಕು, ಇಲ್ಲ ರೈತರ ಸಾಲ ಮನ್ನಾ ಮಾಡಬೇಕು ಎಂಬುದು ನಮ್ಮ ಬೇಡಿಕೆಯಾಗಿದೆ. ನವೆಂಬರ್ ಕ್ರಾಂತಿ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಆದರೆ ಕೊನೆಯ 1 ಗಂಟೆಯಲ್ಲಿ ಫೈಲ್ಗಳಿಗೆ ಸಹಿ ಹಾಕಿ ಅಲ್ಲಿ ಬರತಕ್ಕಂತ ಕಲೆಕ್ಷನ್ನಲ್ಲಿ ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಕಲೆಕ್ಷನ್ಗೋಸ್ಕರ ಕುರ್ಚಿಗಳು ಸೆಟ್ ಆಗುತ್ತವೆ. ನಾವು ಬಿಜೆಪಿ ಪಕ್ಷದವರು ಅಣ್ಣ ತಮ್ಮಂದಿರಂತೆ ಹೋಗ್ತಾ ಇದ್ದೇವೆ. ಈ ಹೋರಾಟಕ್ಕೂ ಪಕ್ಷ ಸಂಘಟನೆಗಾಗಿ ಪ್ರತ್ಯಕ್ಷವಾಗಿ ಹೋರಾಟ ಮಾಡಿದ್ದೇವೆ. ನಾವು ಒಟ್ಟಿಗೆ ಹೋರಾಟ ಮಾಡುತ್ತೇವೆ ಎಂದು ಎಲ್ಲಿ ಅಗ್ರಿಮೆಂಟ್ ಮಾಡಿಕೊಂಡಿಲ್ಲ ಎಂದು ಹೇಳಿದರು. ಚುನಾವಣೆ ಬಂದಾಗ ಸಂದರ್ಭದಲ್ಲಿ ನಾವು ಒಟ್ಟಿಗೆ ಹೋಗಲು ಪಕ್ಷದ ಹಿರಿಯ ಮುಖಂಡರು ನಿರ್ಧಾರ ಮಾಡುತ್ತಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ, ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಜೆಕೆ ಕೃಷ್ಣಾರೆಡ್ಡಿ, ಶಾಸಕರಾದ ಸಿಬಿ ಸುರೇಶ್ ಬಾಬು, ಕರೆಮ್ಮ ಜಿ ನಾಯಕ್, ನೇಮಿರಾಜ್ ನಾಯಕ್, ಕಂದೂಕರ್ ಶರಣಗೌಡ, ಮಾಜಿ ಸಚಿವ ಹನುಮಂತಪ್ಪ ಆಲ್ಕೂರ್, ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯಕ್, ಮುಖಂಡರಾದ ಸಿವಿ ಚಂದ್ರಶೇಖರ್ ಕೊಪ್ಪಳ್, ಸಿದ್ದು ಬಂಡಿ, ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ, ಜಿಲ್ಲಾ ಕಾರ್ಯಾಧ್ಯಕ್ಷ ಶಿವಶಂಕರ್ ವಕೀಲ್, ತಾಲೂಕು ಅಧ್ಯಕ್ಷ ಬಸವರಾಜ್ ನಾಡಗೌಡ, ನಗರ ಘಟಕದ ಅಧ್ಯಕ್ಷ ರವಿಕುಮಾರ್ ಪನ್ನೂರು, ನಗರಸಭೆ ಸದಸ್ಯರಾದ ಕೆ ಜಿಲಾನಿ ಪಾಷಾ, ಚಂದ್ರಶೇಖರ್ ಮೈಲಾರ್, ವೀರಭದ್ರಪ್ಪ ಕುರುಕುಂದಿ, ಮುಖಂಡರಾದ ವೆಂಕಟೇಶ್ ನಂಜಲ್ದಿನ್ನಿ, ಧರ್ಮನಗೌಡ ಮಲ್ಕಾಪುರ್, ಡಿ ಸತ್ಯನಾರಾಯಣ, ಜಿಎಸ್ ಸತ್ಯನಾರಾಯಣ, ನಿರುಪಾದೆಪ್ಪ, ಎಸ್ಪಿ ಟೇಲರ್, ಬುಡಾನ್ ಸಾಬ್, ಅಶೋಕ್ ಗೌಡ ಕದ್ರಟಗಿ, ಅಭಿಷೇಕ್ ನಾಡಗೌಡ, ಸುಮತ್ ತಡಕಲ್, ಅಲ್ಲಂಪ್ರಭು ಪೂಜಾರ್, ಅಜಯ್ ದಾಸರಿ, ಶಿಕ್ಷಾವಲಿ, ಜನತಾ ಕಾಲೋನಿ ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು ಭಾಗವಹಿಸಿದ್ದರು. इस वीडियो को लाइक करें, हमारे चैनल को सब्सक्राइब करें और बेल आइकन जरूर प्रेस करें हमारी न्यू वीडियो सबसे पहले देखने के लिए।